ತುಂಬಾ ಇಷ್ಟ ಅವಳು ನಂಗೆ. ಬಿಡ್ಬೇಡ ಸುಮ್ಮನಿರು. ಸಂಬಂಧಿಕರೆಲ್ಲ ಆಡ್ಕೊಂಡು ಹೋಗ್ತಾರಲ್ಲ ಅವಳೇ ಬೇಕು ನಂಗೆ, ಅವಳೇ ಬೇಕು. ಅವ್ರ ಮನೇಲಿ ಇನ್ನೊಂದ್ ವರ್ಷಕ್ ಮದ್ವೆ ಮಾಡ್ಬೇಕು. ಏನಾರ ಮೋಸ ಮಾಡ್ಬಿಟ್ರೆ ಎತ್ತಕೊಂಡ್ ಹೋಗೋಣ ಅವಳನ್ನ. ಯಾರಿಗೂ ಮಾಡಕ್ ಹೋಗಲ್ಲ, ಅಷ್ಟು ಸಾಕು. ಸೊ ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋ ಏನಂತ ಅಂದ್ರೆ ಪ್ರ್ಯಾಂಕ್ ವಿಡಿಯೋ. ಫಸ್ಟ್ ಟೈಮ್ ಈ ಲೆವೆಲ್ಗೆ ರಿಸ್ಕ್ ತಗೊಂತಿರೋದು. ಪ್ರ್ಯಾಂಕ್ ಆನ್ ಮೈ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮಾಡಿದ್ನಲ್ಲ, ಅದಕ್ಕೆ ಮಸ್ತಾಗಿ ಕ್ರೇಜಿ ರೆಸ್ಪಾನ್ಸ್ ಇತ್ತು. ಆದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕಿತ್ತು ಅಂತ ತುಂಬ ಜನ ಹೇಳ್ತಿದ್ರು. ಅದಕ್ಕೆ ಇವತ್ತು ತುಂಬ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ರಿಸ್ಕ್ ತಗೊತಿದ್ದೀನಿ. ಏನಪ್ಪ ರಿಸ್ಕು ಅಂತ ಅಂದರೆ, ನಮ್ಮ ಫ್ಯಾಮಿಲಿ ಮೇಲೆ ನಾನೊಂದು ಹುಡುಗಿನ ಇಷ್ಟಪಡ್ತಿದ್ದೀನಿ. ಅವ್ರ ಮನೇಲಿ ಇನ್ನೊಂದು ವರ್ಷದಲ್ಲಿ ಮದುವೆ ಮಾಡಬೇಕು ಅಂತವ್ರೆ. ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಆ ಲೆವೆಲ್ಗೆ ರಿಸ್ಕ್ ತಗೊತಿದ್ದೀನಿ. ಈ ರಿಸ್ಕಿಗೋಸ್ಕರನಾದ್ರೂ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಫಸ್ಟ್ ಯಾರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದರೆ, ನಮ್ಮ ಅಜ್ಜಿಗೆ ಪ್ರ್ಯಾಂಕ್ ಮಾಡೋಣ. ಅವ್ರಿಗೆ ಇದುವರೆಗೂ ಮಾಡಿಲ್ಲ. ನಾನು ಈ ಥರ ಮಾಡ್ತಿದ್ದೀನಿ ಅಂತಲೂ ಗೊತ್ತಿಲ್ಲ. ಪಕ್ಕಾ ಕಂಡಿಡಿಯಲ್ಲ, ಚೆನ್ನಾಗಿ ಬರುತ್ತೆ ಪ್ರ್ಯಾಂಕ್ ಇದು. ಸ್ಟಾರ್ಟ್ ಮಾಡೋಣ ಗೈಸ್. ಇವಾಗ ನಮ್ಮ ಅಜ್ಜಿಗೆ ಕಾಲ್ ಮಾಡ್ತಿದ್ದೀನಿ. ಹಲೋ ಹಲೋ ಅಜ್ಜಿ, ನಾನು ಎದು ಹೇಳಪ್ಪ. ಏನ್ ಮಾಡ್ತಿದ್ದ ಅಜ್ಜಿ? ಕೂತಿದ್ದು ಕಣಪ್ಪ. ಹೌದಾ? ಯಾಕವ್ವ? ಒಬ್ರೇ ಇದ್ರಾ? ತಾತ ಇದ್ರ ಮಂಗವ್ರು. ಯಾಕೆ? ಹೌದಾ? ಏನೋ ಹೇಳ್ಬೇಕಿತ್ತು ನಿನ್ಗೆ. ಏನ್ ಹೇಳು? ಒಬ್ರೇ ಇದ್ರಿ ಅಲ್ವಾ? ಹ್ಮ್. ಹೌದಾ? ಇದು ನಾನೊಂದು ಹುಡುಗಿನ ಇಷ್ಟಪಡ್ತಿದ್ದೆ. ಒಂದು ಹುಡುಗಿನ ಇಷ್ಟಪಡ್ತಿದ್ದೆ ನಾನು. ಅವ್ರ ಮನೇಲಿ ನೋಡಿದ್ರೆ ಇನ್ನೊಂದು ವರ್ಷಕ್ಕೆ ಮದ್ವೆ ಮಾಡ್ಬೇಕು ಅಂತ ಹೇಳ್ತಾವ್ರಂತೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅಮ್ಮಂಗೆ ಹೆಂಗ್ ಹೇಳೋಣ ಏನು ಅಂತ. ಯಾಕಪ್ಪ ಇಷ್ಟು ಬಿರಿ ನಿರ್ಧಾರ ತಗೊಂಡಿದ್ಯಾ? ತುಂಬಾ ಇಷ್ಟ ಕಣಜ್ಜಿ ಅವಳು. ತುಂಬಾ ಇಷ್ಟ ಅವಳು ನಂಗೆ. ತುಂಬಾ ಇಷ್ಟ? ಎಲ್ಲಿದ್ದಾಳೆ? ಎಲ್ಲಿರೋದವಳು? ಬೆಂಗಳೂರವಳು. ಅವನಿದ್ದಂಗೆ ನೀನ್ ಹಿಂಗ್ ಮಾಡ್ಕೊಂಡು ಕುತ್ಕೊಂಡು ಸರಿ ಹೋಗುತ್ತಲ್ಲಪ್ಪ. ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಲ್ಲ ಇದು. ಅಳ್ಬೇಡ ಸುಮ್ಮನಿರು. ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ ನೀನು ಒಂದು ಹುಡುಗಿ ಬಗ್ಗೆಯಾ? ಅವನು ನಿನ್ ಮಗನ ಇದ್ದಾನೆ, ಅವನಿಗೆ ಮಾಡ್ಬೇಕು. ಇದೇನಪ್ಪ ಹಿಂಗಂತಿಯಲ್ಲೋ? ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಅಜ್ಜಿ. ನಮ್ಮ ಯಾರಿಗೂ ಗೊತ್ತಿಲ್ವಾ? ನಿನ್ಗೆ ಫಸ್ಟ್ ಫೋನ್ ಮಾಡಿದ್ದು. ಇದೇನಾಗಿದೆ ಹಿಂಗಂತೀಯ? ಇನ್ನು ಅವನಿದ್ದಾನಲ್ಲಪ್ಪ, ಯಾರು ಎಲ್ಲ ಆಡ್ಕೊಂಡು ನಗಲ್ ಮನೆಗೆ ಹಿಂಗ್ ಮಾಡ್ಬಿಟ್ರು. ಸಂಬಂಧಿಕರೆಲ್ಲ ಆಡ್ಕೊಂಡು ಹೋಗ್ತಾರಲ್ಲ, ಅವನಿಗೆ ನೀನ್ ಮಾಡ್ಕೊಂಡು ಕುತ್ಕೊಂಡು ಆಗುತ್ತಾನ? ಅವಳೇ ಬೇಕು ನಂಗೆ, ಅವಳೇ ಬೇಕು. ಇದೇನ್ ಇಷ್ಟೊಂದು ಇದ್ ಮಾಡ್ಕೊಂಡಿದ್ಯೋ? ಅವ್ರ ಮನೇಲಿ ಇನ್ನೊಂದು ವರ್ಷಕ್ಕೆ ಮದ್ವೆ ಮಾಡ್ಬೇಕು ಅಂತವ್ರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಏನ್ ಇಷ್ಟೊಂದು ನಿರ್ಧಾರ ತಾಂಬಿಟ್ಟಿದ್ಯಲ್ಲ ಇದು? ನಿಮ್ಮ ಅಮ್ಮ ಅಪ್ಪನ್ ಗೊತ್ತಾರ ಏನ್ ಅನ್ಕೊಂಡು ಇರ್ತಾರನ ಅವ್ರು? ಹೆಂಗ್ ಇದ್ ಮಾಡೋದು ಇದನ್ನ? ಹೆಂಗ್ ಹೇಳೋಣ? ಏನ್ ಮಾಡೋದು ಹೇಳ ಮತ್ತೆ? ಅವನಿನ್ ಇದಾನಲ್ಲಪ್ಪ, ನಿಮ್ಮ ಅಣ್ಣಿದ್ದಾನೆ, ಅವನ್ದಾದ್ಮೇಲೆ ಎಲ್ಲ ನಿಮ್ಮವ್ರ ಯೋಚನೆ ಮಾಡ್ಬೇಕಣ ಇದು. ಯೋಚನೆ ಮಾಡ್ಬೇಕು ನೀನು ಎಲ್ಲವ. ಮಾಡ್ಕೊಂಡವನೆ ಅಂತ ಯಾಕಪ್ಪ ಇಷ್ಟ ನಿರ್ಧಾರ ತಾಗು ನೀನು? ಕೈ ಕಾಲ ನಡುಕ್ತಾವಲ್ಲ. ಅಯ್ಯೋ ಅಜ್ಜಿ, ಆತರ ಎಲ್ಲ ಏನಾಗಿಲ್ಲ. ಯೂಟ್ಯೂಬಿಗೆ ಮಾಡ್ತಿರೋದು ನಾನು. ನಿನ್ನ ಹೋಗು. ಅಯ್ಯೋ ಗೈಸ್, ನಮ್ಮ ಅಜ್ಜಿ ಗ್ಲೋ ವಿಪ್ಪಿ, ಅದಕ್ಕೆ ಭಯ ಆಯ್ತು ಹೇಳ್ಬಿಟ್ಟೆ. ಯೂಟ್ಯೂಬಿಗೆ ಮಾಡ್ತಿರೋದು ಗೊತ್ತಾ? ನಾನು ಮಾಡ್ತಿರೋದು ಯೂಟ್ಯೂಬ್. ಗೊತ್ತಿಲ್ಲ ಕಣವ. ಸಂಪ್ರೀತಿ ಕೇಳು, ತೋರಿಸ್ತೇನೆ. ಹೌದಾ? ಕ್ರೇಜಿ ಪ್ರ್ಯಾಂಕ್ ಆಯ್ತು ಮಾತ್ರ. ನಮ್ಮ ಅಜ್ಜಿ ಗ್ಲೋಬಿ ಬೇರೆ. ನಂಗೆ ಭಯ ಆಗೋಯ್ತು. ಅವ್ರ ಕೈ ಕಾಲೆಲ್ಲ ನಡುಕ್ತೈತೆ ಅನ್ಬಿಟ್ರಲ್ಲ, ಯಾಕೆ ಸುಮ್ಮನೆ ರಿಸ್ಕ್ ಅಂತ ಹೇಳ್ಬಿಟ್ಟೆ. ಇನ್ನೂ ಸ್ವಲ್ಪ ಮಾಡ್ಬೋದಿತ್ತು, ಆದರೆ ಸುಮ್ಮನೆ ಆ ಲೆವೆಲ್ಗೆಲ್ಲ ರಿಸ್ಕ್ ತಗೊಳಕ್ಕಾಗಲ್ಲ. ಮದ್ದೆ ಬೇರೆ ಹುಷಾರಿಲ್ಲ ಅವ್ರಿಗೆ, ಅದಕ್ಕೆ ಎಂಡ್ ಮಾಡ್ಬಿಟ್ಟೆ. ಇವಾಗ ನಮ್ಮ ಚಿಕ್ಕಮ್ಮಂಗೆ ಮಾಡೋಣ. ಇವಾಗ ನಮ್ಮ ಚಿಕ್ಕಮ್ಮಂಗೆ ಕಾಲ್ ಮಾಡ್ತಿದ್ದೀನಿ. ನಾವು ಅಮ್ಮಂಗೆ ಮಾಡ್ಬಿಟ್ರಿ ಇನ್ನೇ ಇಲ್ಲ. ಆಮೇಲೆ ನಾವು ಅಮ್ಮಂಗೆ ಗೊತ್ತಾಗೋಗ್ಬಿಡುತ್ತೆ, ಕಂಡಿಡಿದು ಬಿಡ್ತಾರೆ. ಮಾಡ್ತೀನಿ. ಹಲೋ ತ್ರಿಷಾ, ಏನ್ ಮಾಡ್ತಿದ್ಯಾ? ಕೂತಿದ್ದೆ.
ಆನಿ ನೀನು ಸ್ನಾನಕ್ಕೆ ಹೋಗೈತೆ. ಗೊತ್ತಿಲ್ಲ, ನಮ್ಮ ತಂಗಿ ಅವಳಿಗೆ ಪ್ರ್ಯಾಂಕ್ ಮಾಡ್ಬಿಡೋಣ. ಹಲೋ ಹಲೋ, ಕೇಳಿಸ್ತಿಲ್ವಾ? ತ್ರಿಷಾ ಏನ್ ಮಾಡಿ ಒಬ್ಳೇ ಇದ್ದ? ಹಾ. ಹೌದಾ? ಹ್ಮ್ ಏನ್ ಗೊತ್ತಾ, ಹ್ಮ್ ನಾನೊಂದು ಒಬ್ಳು ಹುಡುಗಿನ ಇಷ್ಟಪಡ್ತಿದ್ದೆ. ಅವ್ರು ನೋಡಿದ್ರೆ ಇನ್ನೊಂದು ವರ್ಷದಲ್ಲಿ ಮದ್ವೆ ಮಾಡ್ಬೇಕು ಅಂತ ಹೇಳ್ತವ್ರೆ ಅವ್ರ ಮನೇಲಿ. ಹಾ. ಇವಾಗಿನ ಅಜ್ಜಿಗೆ ಫೋನ್ ಮಾಡಿ ಹೇಳ್ದೆ, ಅಜ್ಜಿ ಆನಿ ಕೇಳು ಅಂತು, ಅದಕ್ಕೆ ಫೋನ್ ಮಾಡಿದೆ. ಏನ್ ಮಾಡೋಣ ತ್ರಿಷಾ ಗೊತ್ತಾಗ್ತಿಲ್ಲ. ಅಮ್ಮಮ್ಮಂಗ್ ವಿಷಯ ಗೊತ್ತಾ? ಇಲ್ಲ. ಹಂಗೆ ಸುಳ್ಳು ಹೇಳ್ತಿದ್ಯಾ? ಏ, ಸುಳ್ಳು. ಅಜ್ಜಿಗೆ ಇವಾಗಿನ ಫೋನ್ ಮಾಡಿ ಹೇಳ್ತೆ ತ್ರಿಷಾ. ನಿಜವಾಗ್ಲೂ ತ್ರಿಷಾ, ಏ, ಯಾಕೆ ಹೇಳ್ತಿದ್ಯಾ? ಅವಳನ್ನ ಬಿಟ್ಟಿರಕ್ ಆಗಲ್ಲ ತ್ರಿಷಾ. ಅಳ್ಬೇಡ, ಸುಮ್ನಿರು. ಆದ್ರೂ ಅವಳನ್ನ ಬಿಟ್ಟು ಹೆಂಗಿರ್ಲಿ? ಅವಳು ನೋಡಿದ್ರೆ ಆಗಲ್ಲ, ಮದ್ವೆ ಆಗ್ಬೇಕು ಬಾ ಅಂತ ಕರಿತಾವಳೆ. ಓಡೋಗ್ಬಿಡಣ? ಬೇಡ. ಬೇಡವಾ? ಯಾಕೆ? ಬೇಡ ಅಂತ ಅನ್ನಿಸ್ತೈತೆ. ಹೌದಾ? ಹ್ಮ್ ಆದ್ರೂ ಅವಳು ಬೇಕಲ್ವಾ ತ್ರಿಷಾ? ಅಷ್ಟು ಇಷ್ಟಪಟ್ಟಿದೀನಿ ಅವಳನ್ನ. ಏನಾರ ಮೋಸ ಮಾಡ್ಬಿಟ್ರೆ? ಅವಳು ಮೋಸ ಮಾಡಲ್ಲ, ಅವಳು ತುಂಬಾ ಒಳ್ಳೆಯವಳು. 4 ವರ್ಷದಿಂದ ಲವ್ ಮಾಡ್ತಿದೀವಿ ಇಬ್ರು. ಹ್ಮ್ ಅದಕ್ಕೆ ಅವಳು ಗೊತ್ತಾಗೋಗ್ಬಿಟ್ಟೈತೆ, ನಗ್ತಾವಳೆ. ನೀನೇನ್ ಹೇಳ್ಬೇಡ, ಜನ ತಲೆ ಕೆಡ್ಸ್ಕೊಬೇಡ. ನೀನೇ ಮದ್ವೆ ಮಾಡಿಸ್ತೀಯ ನಾವ್ ಇಬ್ರಿಗೂ? ಅಮ್ಮಮ್ಮಂಗ್ ವಿಷಯ ಗೊತ್ತಿಲ್ಲ ಅಂತಿದ್ಯಾ? ನಾವ್ ಅಮ್ಮಂಗ್ ವಿಷಯ ಗೊತ್ತಿಲ್ಲ. ಅಮ್ಮಮ್ಮ ಬೈಯುತ್ತಲ್ಲ, ಅದಕ್ಕೆ ಅವಳನ್ನ ಎತ್ತಾಕೊಂಡೋಗಿ ಮದ್ವೆ ಆಗ್ಬಿಡೋಣ ಅಂತ. ಎತ್ತಾಕೊಂಡೋಗೋಣ ಅವಳನ್ನ? ಹಂಗೆಲ್ಲ ಮಾಡಕ್ ಹೋಗ್ಬೇಡ. ಏನೋ ಮಾಡ್ಬೇಡ, ಸುಮ್ನೆ ಇದ್ಬಿಡು. ತ್ರಿಷಾ ಹೇಳು, ಏನ್ ಮಾಡೋಣ? ಏನು ಈಗ ಮಾಡಕ್ ಹೋಗ್ಬೇಡ, ಸ್ವಲ್ಪ ಯಾರಿಗೂ ಹೇಳ್ದೇನೆ. ಹಂಗ ಹ್ಮ್ ನೀನ್ ಹೆಂಗ್ ಹೇಳ್ತೀಯ ಹಂಗೆ ಕೇಳ್ತೀನಿ. ಹಂಗಾದ್ರೆ ಪ್ರ್ಯಾಂಕ್ ಮಾಡ್ತಿದೀನಿ. ಗೊತ್ತಾಯ್ತು. ಗೈಸ್, ಇವಳಿಗೆ ಗೊತ್ತಾಗೋಗ್ಬಿಡ್ತು. ನೆಕ್ಸ್ಟು ನನ್ನ ಫ್ರೆಂಡಿಗೆ ಯಾರಿಗಾರು ಫೋನ್ ಮಾಡೋಣ. ಗೈಸ್, ಇವಾಗ ಲಾಸ್ಟು ನನ್ನ ಫ್ರೆಂಡಿಗೆ ಒಂದ್ಸಲ ಅವನಿಗೊಂದು ಪ್ರ್ಯಾಂಕ್ ಮಾಡಿಬಿಡೋಣ. ಅದು ಬಿಟ್ಟರೆ ಇನ್ಯಾರಿಗೂ ಮಾಡೋಕ್ಕೋಗಲ್ಲ, ಅಷ್ಟು ಸಾಕು. ಅದೇ ಫಸ್ಟ್ ಪ್ರ್ಯಾಂಕ್ ಮಾಡಿದ್ನಲ್ಲ ತಾಮ್ರ ಅಂತ, ಅವನಿಗೆ ಮಾಡ್ತಿರೋದು ಇವಾಗ. ರಿಸೀವ್ ಮಾಡ್ತಿಲ್ಲ. ನಾಳೆ ಟ್ರಿಪ್ಪಿಗೆ ಬೇರೆ ಹೋಗ್ತಾವ್ರೆ, ರೆಡಿ ಆಗ್ತಾವನೆ ಅನ್ಸುತ್ತೆ. ಹಲೋ, ಏನ್ ಮಾಡ್ತಿದ್ದೋ? ಈಗ ಕುತ್ಕೊಂಡಿದ್ದೆ. ಹೌದಾ? ಎಲ್ಲಿ ಒಬ್ನೇ ಇದ್ದ? ಹೇಳ. ಲೇ, ಏನ್ ಗೊತ್ತಾ, ಒಂದು ಜೂನಿಯರಿಗೆ ಮೆಸೇಜ್ ಮಾಡ್ತಿದ್ದೆ. ಏನ್ ಗೊತ್ತಾ ಟಾಸ್ಕ್ ಆಗಿರೋದು? ಅವ್ರ ಮನೇಲಿ ನೋಡಿದ್ರೆ. ಹಲೋ, ಒಂದೇ ನಿಮಿಷ ಇರು, ಮಾಡ್ತೀನಿ ಬ್ಯಾಕ್. ಯಾಕೋ? ಹಲೋ ಇರೋ, ಒಂದೇ ನಿಮಿಷ. ನನ್ನ ಮಗನ್ ಗೊತ್ತಾಯ್ತು ಅನ್ಸುತ್ತೆ, 1 ನಿಮಿಷ ಮಾಡ್ತೀನಿ ಅಂತ ಅಂದ್ಬಿಟ್ಟ. ಗುರು ಗೈಸ್, ಇದಾಗಿತ್ತು ಇವತ್ತು ಪ್ರ್ಯಾಂಕಿನ್ ವಿಡಿಯೋ. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಗ ನನ್ನ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತೀರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್ ಬಾಯ್.